ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಸಮೀಪ ಗುಡ್ಡ ಕುಸಿತು ದುರ್ಘಟನೆ ಸಂಭವಿಸಿದೆ. ಆ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಭೇಟಿ ನೀಡಿದ್ದಾರೆ. ಸಿಎಂ ಭೇಟಿ ನೀಡುವ ಸಂದರ್ಭದಲ್ಲಿ ಜೋರಾಗಿ ಮಳೆಯಾಗ್ತಾ ಇತ್ತು. ಮಳೆಯ ಮಧ್ಯೆಯೇ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರಿಗೆ ಸಿಎಂ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ರೆಸ್ಕ್ಯೂ ಆಪರೇಷನ್ ಮುಗಿದ ಬಳಿಕ, ಅಂದರೆ ಈ ರಕ್ಷಣಾ ಕಾರ್ಯಾಚರಣೆ ಆದ ಬಳಿಕ ಯಾರಿಂದ ತಪ್ಪಾಗಿದೆ ಮತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರ ಯಾರು ಜೀವ ಕಳ್ಕೊಂಡ್ರವರಿಗೆ, ಜೊತೆಗೆ ಇದಕ್ಕೆ ಈ ಇನ್ಸಿಡೆಂಟ್ ಆಗೋದಕ್ಕೆ ಯಾರು ಕಾರಣ ಇದ್ದಾರೆ, ಯಾರಿಂದ ಕಾರಣ, ಯಾಕಾಯಿತು, ಇದೆಲ್ಲವನ್ನ ಕೂಡ ನೋಡಿ ಆನಂತರ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. कैमरामैन साइड साइड सर साइड बनी सर ಐದು ಲಕ್ಷ ಪರಿಹಾರ 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತೇ ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಾಗಿದೆ. ಕೊಟ್ಟಾಯ್ತಾ? 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋತಕ್ಕಂಥದ್ದು, ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿಗಳು ನೋಡಪ್ಪ. ಗೊತ್ತಿಲ್ಲ ಅವರು ಇನ್ನ ಸತ್ತಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ರಸ್ತೆ ಮೇಲಿರೋ ಮಣ್ಣನ್ನು ಮಾತ್ರ ತೆರವು ಮಾಡಿ ಹುಡುಕಿದ್ದಾರೆ. ಅದಕ್ಕಿಂತ ಮುಕ್ಕಾಲು ಭಾಗ ನದಿ ದಂಡೆ ಮೇಲೆಲ್ಲ ಇದೆ. ಅಲ್ಲಿನೂ ಹುಡುಕಾಟ ಕಾರ್ಯಾಚರಣೆ ಏನು ಆಗಿಲ್ಲ. ಅಲ್ಲೂ ಮಾಡ್ತಾರೆ. ಸಿಕ್ಕಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವುದು ಹುಡುಕಿ ನೇವಿಯವರಿಗೆ ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಆರ್ಮಿಯವರಿಗೆ, ನೇವಿಯವರಿಗೆ ಮತ್ತೆ NDRFನವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅಲ್ಲೂ ಕೂಡ ಮಾಡಬೇಕು. ನದಿನಲ್ಲೂ ಕೂಡ ಏನಾದ್ರು ಒಂದು ವೇಳೆ ವಾಹನ ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿದ್ವಿ. ಒಬ್ರು 15 ಸಾವಿರ ಹೇಳಿದ್ರು. ಅದೇ ಟೈಮಲ್ಲಿ ನಿಮ್ಮ ಕಂದಾಯ ಸಚಿವರನ್ನ ಕಳಿಸ್ಬಿಟ್ಟು ಏನ್ ನಡೀತಾ ಇದೆ ಅಂತ ಹೇಳ್ಬೋದಾಯ್ತಲ್ಲ ಸರ್. ಒಂದು ವಾರ ತಗೋಬೇಕಾಯ್ತು. ಅದಕ್ಕೆ 15 ಸಾವಿರಕ್ಕಿಂತ ನಿಮ್ಮ ಅಧಿವೇಶನ ಇಂಪಾರ್ಟೆಂಟ್ ಆಯ್ತಾ ನಿಮಗೆ? ಯಾರು? ಅಲ್ಲ ಸರ್, 15 ಸಾವಿರ ಆಯ್ತಾ? 15 ಅಲ್ರಿ, 11 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಿ. 10 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಲ್ಲ. ಶಾಸಕರು ಹೇಳಿದ್ರೆ ನೋಡಪ್ಪ, ಕೇಳ್ರಿ ಇಲ್ಲಿ. ಸುಮ್ಮನೆ ನೀವೇ ಮಾತಾಡಿದ್ರೆ, ಭಾಷಣ ಮಾಡಿದ್ರೆ ಹೆಂಗೆ? 10 ಜನ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತಾ? ಶಾಸ್ತ್ರ ಹೇಳಿದ್ರು, ಅವ್ರು ಹೇಳಿದ್ರು ಅಲ್ಲ. ಈಗ ನಿಮ್ಗೇನಾದ್ರು ಮಾಹಿತಿ ಇದೆಯಾ? 15 ಜನ ನಿಮ್ಮ ಮಾತೇ ಇದೆಯೇನ್ರಿ? ನಮ್ಮ ಶಾಸಕರು ಹೇಳೋದು ಬೇಡ, ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅವ್ರು ನನಗೆ ಹೇಳೋದು 11 ಅಂತ. ಇಲ್ಲಪ್ಪ, ಇಲ್ಲ ಸುಮ್ಮನೆ ಕೇಳಪ್ಪ. ಇಲ್ಲಿ ನಾನು ಅವತ್ತೇ ಮಂಕಾಳ ವೈದ್ಯವ್ರನ್ನ ಕಳಿಸಿದ್ದೇನೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಕಳಿಸಿದ್ದೇನೆ. ಶಾಸಕರು ಇಲ್ಲೇ ಇದ್ದಾರೆ. ಸರ್, ಒಂದೇ ಪ್ರಶ್ನೆ ಸರ್. ಈಗ ಈ ಗುಡ್ಡ ಕುಸಿದ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ. ಇದು IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಆದದ್ದು ಅಂತ ಇದು ಮಾಡ್ತಾರೆ. ಅವ್ರ ವಿರುದ್ಧ ಏನ್ ಆಕ್ಷನ್? ಇಲ್ಲಿ ಕೇಳಪ್ಪ, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ದಟ್ ಇಸ್ ಒನ್ ಥಿಂಗ್. ಎರಡನೇದು, ಇದು ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಅವರು, ಗೊತ್ತಾಯ್ತಾ? ಅದರಿಂದ ಇವೆಲ್ಲ ಆದಮೇಲೆ, ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ವಿ ಲುಕ್ ಇನ್ ಟು ದಿ ಮ್ಯಾಟರ್ ಅಂಡ್ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.